ಅಜ್ಜಿ ನಾಳೆ ಈ ದಾರಿ ರೆಡಿ ಆಗೋಷ್ಟೊತ್ತಿಗೆ ನಾನು ಮದುವೆ ಮಾಡ್ಕೊಂಡು 4 ಮಕ್ಕಳು ಮಾಡ್ಕೊತೀನಿ. ಸಡನ್ನಾಗೆ ರೋಡ್ ಕ್ರಾಸ್ ಮಾಡ್ತು, ಓಡ್ ಬಂತು. ನಾನು ಫುಲ್ಲು ಕಂಟ್ರೋಲ್ ಮಾಡೋಷ್ಟಕ್ಕೆ ಬಂದು ಹೊಡ್ಕೊಂಡ್ಬಿಡ್ತು. ಅದಕ್ಕೆ ಬದುಕಿದೆ ಅದು, ಅದಕ್ಕೇನಾಗಿಲ್ಲ, ಸ್ವಲ್ಪ ಹೇಟ್ ಆಗಿದೆ ಸ್ವಲ್ಪ, ಅದಕ್ಕೆ ಹಾರ್ಟ್ ಬೀಟ್ ಹೊಡ್ಕೊತಾನೆ ಇದೆ. ವಾಟ್ರ್ ಐಕೆ ವಾಟ್ರ್ ಇಲ್ಲ. ಯಾ ಓಕೆ, ಬದುಕಿದೆ. ಸಡನ್ನಾಗಿ ಆ್ಯಕ್ಚುಲಿ ನಾನು 40 ಸ್ಪೀಡಲ್ಲಿ ಇದ್ದೀನಿ, ಅಂದರೆ ಲೈಟ್ ಹಾಕ್ಕೊಂಡಿದ್ದೀನಿ. ಬೆಕ್ಕು ಸಡನ್ನಾಗಿ ಕ್ರಾಸ್ ಆಯಿತು. ನಾನು ಸ್ಟಿಲ್ ಕಂಟ್ರೋಲ್ ಮಾಡಿದೆ, ಬಟ್ ಬಂದುಬಿಟ್ಟು ಫ್ರಂಟ್ ವೀಲ್ಗೆ ಹೊಡೆದ್ಬಿಡ್ತು ಅದು. ಬಟ್ ಸ್ವಲ್ಪ ರೆಸ್ಟ್ ಬೇಕು ಅದಕ್ಕೆ, ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದೇ ಎದ್ದು ಹೋಗುತ್ತೆ. ಆದರೆ ಅಂತೂ ಸಖತ್ ಗಿಲ್ಟಿ ಆಗಿಬಿಡುತ್ತೆ ನನಗಂತೂ. ಇವತ್ತೇ ಶಿವನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ಶಿವ ನಮ್ಮಪ್ಪ ನನ್ನ ಹಿಂದೆ ಇರ್ತಾನೆ ಅನ್ಕೊತೀನಿ. ನಾನು ಸಣ್ಣ ವಿಷಯಕ್ಕೂ ಜಾಸ್ತಿ ಓವರ್ ಥಿಂಕ್ ಮಾಡ್ತೀನಿ. ಅಜ್ಜಿ ನಾಳೆ ಈ ದಾರಿ ರೆಡಿ ಆಗೋಷ್ಟೊತ್ತಿಗೆ ನಾನು ಮದುವೆ ಮಾಡ್ಕೊಂಡು 4 ಮಕ್ಕಳು ಮಾಡ್ಕೊತೀನಿ. ಅಜ್ಜಿ 4-5 ವರ್ಷ ಆಗೋಯ್ತು ಗುರು. 4-5 ವರ್ಷ ಜಾಸ್ತಿ, 4 ವರ್ಷ ಆಯಿತು ಅನ್ಕೊತೀನಿ. ಸ್ಟಿಲ್ಲಿನ ರೆಡಿ ಆಗೈತೆ ಇದು. ಬಡ್ಡಿ ಮಗಂದು ಇದುವರೆಗೂ ರೆಡಿ ಆಗಲ್ಲ, ಅದು ಆಗೋದು ಇಲ್ಲ, ಹೋಗೋದು ಇಲ್ಲ. ಇದರಲ್ಲಿ ಹೋಗ್ಬೇಕಂದ್ರೆ ತಲೆನೋವು ಬರುತ್ತೆ ನನಗೆ. ನನಗೆ ಲಾಸ್ಟ್ ಇಯರ್ ಅನ್ಕೊತೀನಿ. ಸೊ ಇದೇ ಜಾಗದಲ್ಲಿ ನಾನು ಹಿಂಗೆ ಸ್ಪೀಡಾಗಿ ಬಂದುಬಿಟ್ಟು ಇಲ್ಲಿ ಬಿದ್ದೋಗ್ಬಿಟ್ಟಿದೆ. ಹಿಂಗೆ ಬಂದೆ. ಆ್ಯಕ್ಚುಲಿ ತುಂಬ ಸ್ಪೀಡಲ್ಲಿದ್ದೆ ನಾನು, ಒಂದು 18-19 ತುಂಬ ಕೋಪದಲ್ಲಿದ್ದೆ ಬಿಡಿ. ಅದು ಜಗಳಕ್ಕೆ ಮಾಡ್ಕೊಂಡಿದ್ದೆ. ಇಲ್ಲಿ ಬರ್ತಿದೆಯಲ್ಲ ಇದು ಫ್ಲೇವರು, ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಇದರೊಳಗಡೆ ಬಿದ್ದೋಗ್ಬಿಟ್ಟಿದೆ. ಇಲ್ಲಿ ದಾರಿ ಇರಲಿಲ್ಲ ಮುಂಚೆನೇ, ಇವಾಗ ಇದರೊಳಗಡೆ ಬಿದ್ದೋಗ್ಬಿಟ್ಟಿದೆ. ಇಲ್ಲೆಲ್ಲ ಫುಲ್ಲು ಒಂಥರ ಅಂಡರ್ ಪಾಸ್ ಮಾಡ್ತಾಯಿದ್ರು ಏನೋ ನೀರು. ಓಕೆ, ಸೊ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದೆ. ಆ್ಯಕ್ಚುಲಿ ಈ ಹೆಲ್ಮೆಟ್ ನಾನು ಹಾಕ್ಕೊಂಡಿದ್ನಲ್ಲ ಇವಾಗ, ಹೆಲ್ಮೆಟು ನನಗೆ ತುಂಬ ಇಷ್ಟ ಆಗಿರೋ ಹೆಲ್ಮೆಟು. ಯಾವ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಇರೋ ಒಂದು ಡೆಡ್ಡು ಗೊತ್ತಿಲ್ಲ ಸರ್ ನನಗೆ. ಇವಾಗ ಬರ್ತಿದ್ದೆ, ನಾನು ದಾರಿಲಿ ಬರ್ತಿದ್ದೆ. ನಿಂತ್ಕೊಳ್ಳಿ ಗುರು, ನಿಂತ್ಕೊಬ್ರು. ಬ್ರೋ ಇವ್ರನ್ನ ಎತ್ಕೊಳ್ಳಿ ಬ್ರೋ. ಇಲ್ಲಿ ಯಾವ್ದಾದ್ರು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ ಬ್ರೋ, ಕಾಲ್ ಮಾಡಿ ಬ್ರೋ. ಇದಕ್ಕೆ ಯಾವುದಕ್ಕನ ಯಾವ ಸ್ಪೀಡಲ್ಲಿ ಬಂದಿದ್ದಾರೆ ಇವರು, ನಿಧಾನಕ್ಕೆ ಹೋಗಿ. ಅಷ್ಟೊಂದು ಸ್ಪೀಡ್ ಬೇಡ. ಲಾಸ್ಟ್ ಟೈಮ್ ನಂದು ಆಕ್ಸಿಡೆಂಟ್ ಆಯಿತು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಇಲ್ಲಿ ಸಡನ್ನಾಗಿ ಅಪ್ಪ ನೋಡ್ಬೋದು ನೀವು, ಏನು ಆಕ್ಸಿಡೆಂಟ್ ಆಗಿದೆ ಗುರು ಇಲ್ಲಿ ಫುಲ್ಲು. ಹಲೋ, ಹಾಂ ಸರ್. ಯಾವುದೇ ಕಾರಣಕ್ಕೂ ಯಾರು ಡ್ರೈವ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಕುಡಿದ್ಬಿಟ್ಟಾಗಲಿ, ರಾತ್ರಿ ರ್ಯಾಶ್ ಡ್ರೈವರ್ ಆಗಿ ಸ್ಪೀಡಾಗಿ ಓಡಿಸೋದಾಗಲಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಅವ್ರ ಕಡೆಯವ್ರು ಯಾರೋ ಬಂದು ಅಳ್ತಾ ಇದ್ದಾರೆ. ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಕುಟುಂಬಗಳು ವೆಯ್ಟ್ ಮಾಡ್ತಾ ಇರ್ತಾರೆ, ನಿಮ್ಮ ತಂದೆ ತಾಯಿ ವೆಯ್ಟ್ ಮಾಡ್ತಾ ಇರ್ತಾರೆ. ಅವ್ರು ನೋಡ್ಬೇಕು, ಒಬ್ರಿಗೆ ಕೈ ಕಟ್ಟಾಗಿ ಹೋಗಿದೆ, ದಾರಿ ಬೇರೆ ಸರಿ ಇರಲಿಲ್ಲ, ನನಗಿದೇ ಗಾಡೀಲಿ ನನಗೆ ಆಕ್ಸಿಡೆಂಟ್ ಆಯಿತು, ನಾನು ಈ ಹೆಲ್ಮೆಟ್ ಇರೋದಕ್ಕೆ ಬದುಕೊಂಡೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ನನಗೆ ಆಕ್ಸಿಡೆಂಟ್ ಆಗಿರೋ ಪರ್ಟಿಕ್ಯುಲರ್ ಅಲ್ಲಿಂದ ಒಂದು 100 ಮೀಟ್ರ್ ಡಿಸ್ಟೆನ್ಸಲ್ಲೇ ಒಂದು ಆಕ್ಸಿಡೆಂಟ್. ಈಗ 3 ಜನ, ಒಬ್ಬರು ಸ್ಪಾಟ್ ಡೆಡ್ ಆಗೋಗಿದ್ದಾರೆ. ಯಾರೋ ಇಬ್ಬರು ಬಂದಿದ್ದಾರೆ, ಅಳ್ತಾ ಇದ್ದಾರೆ. ಅವ್ರು ನೋಡಿದ್ರೆ ಬಾಧೆ ಆಗುತ್ತೆ. ಫ್ರೆಂಡೋ ಯಾರೋ ಗೊತ್ತಿಲ್ಲ ನನಗೆ. ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಯಾರು, ಬೇಜಾರಾಗುತ್ತೆ ಯಾರಿಗೇ ಆಗಲಿ. ಸೊ ಈ ವಿಡಿಯೋನ ಎಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಪ್ಪ. ದಯವಿಟ್ಟು ಎಲ್ಲರೂ ಸೇಫಾಗಿ ರೈಡ್ ಮಾಡಿ, ಅಷ್ಟು ಮಾತ್ರ ಕೇಳಬಲ್ಲೆ ನಾನು. ಅದು ಬಿಟ್ಟು ಇನ್ನೇನು ಕೇಳೋಕ್ಕಾಗಲ್ಲ. ಒಂದು ಲೈಕ್ ಮಾಡಿರಿ, ಒಂದು ಕಮೆಂಟ್ ಹಾಕಿ. ನೀವು ಫ್ರೆಂಡ್ಸ್ಗೆ ಒಂದು ರ್ಯಾಶ್ ಡ್ರೈವ್ ಮಾಡ್ತಾನಲ್ವ, ಅವನಿಗೊಂದು ಈ ವಿಡಿಯೋನ ಶೇರ್ ಮಾಡಿರಿ. ಹಾಗೆಲ್ಲ ರ್ಯಾಶ್ ಡ್ರೈವ್ ಮಾಡಬಾರ್ದಪ್ಪ, ಮಾಡಿದ್ರೆ ಪ್ರಾಬ್ಲಮ್ಸ್ ಆಗ್ತವೆ ಈ ಥರ ಅಂತ ಒಂದು ಬುದ್ಧಿ ಹೇಳಿ, ಅವನಿಗೂ ಅರ್ಥ ಆಗಲಿ.